ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಇವತ್ತು ದರ್ಶನರ ಪಾಲಿಗೆ ಅತ್ಯಂತ ಕರಾಳ ದಿನ. ಸುಪ್ರೀಂ ಕೋರ್ಟ್, ಅದರಲ್ಲೂ ಮುಖ್ಯವಾಗಿ ನ್ಯಾಯಾಧೀಶರಾದ JB ಪಾರದಿವಾಲ ಮತ್ತು R ಮಹಾದೇವನ್ ಅವರ ಪೀಠ ದರ್ಶನರ ಕೊಟ್ಟಂಥ ಜಾಮೀನನ್ನು ರದ್ದುಗೊಳಿಸೋದು, ಅದು ಗೊಳಿಸುವಂಥದ್ದು ದಿನ. ಹೈಕೋರ್ಟ್ ಯಾವ ನೆಲೆಯಲ್ಲಿ ಕೊಡ್ತೋ ಏನೋ, ಆದರೆ ಮೆಸೇಜ್ ಮಾತ್ರ ಭಾಳ ತಪ್ಪು ಹೋಗಿತ್ತು. ಆ ಸಂದರ್ಭದಲ್ಲೇ ದುಡ್ಡಿದ್ದವರು, ಪ್ರಭಾವಿಗಳು ಉಳಿಬಹುದು ಈ ನ್ಯಾಯಾಲಯದಿಂದ ಅಥವಾ ನ್ಯಾಯದ ಎಳೆತದಿಂದ ಅನ್ನುವಂಥ ಮನೋಸ್ಥಿತಿ ಜನಸಾಮಾನ್ಯರಲ್ಲಿ ಮೂಡ್ತಾ ಇತ್ತು. ಅವರ ಅಭಿಮಾನಿಗಳಿಗೆ ಹೆಮ್ಮೆ ಅನಿಸಿರ್ಬೋದು, ಆ ಮಾತು ಬೇರೆ. ಅಭಿಮಾನ ಬೇರೆ, ಜನಸಾಮಾನ್ಯರಿಗೆ ಕೊಡೋ ಮೆಸೇಜ್ ಬೇರೆ. ಇದರಿಂದಾಗಿ ಏನಾಯ್ತಪ್ಪ ಅಂತಂದರೆ, ಇವತ್ತು ಕೊಟ್ಟಂಥ ಜಾಮೀನು ರದ್ದಾದ್ದರಿಂದಾಗಿ ಈ ಹಿನ್ನೆಲೆ ನಿಮಗೆ ಗೊತ್ತಿದೆ, ಈಗಾಗಲೇ ಈ ದೇಶದ ಪ್ರಧಾನಿ, ಪ್ರಧಾನ ಅಂತ ಕರೀತಾರೆ, ಪ್ರಧಾನಿ ಅಂತ ಆಗಿದ್ದಂತಹ ದೇವೇಗೌಡರ ಮೊಮ್ಮಗನಿಗೂ ಸಹಿತ ನಮ್ಮ ಕೋರ್ಟ್ ಬಿಟ್ಟಿಲ್ಲ, ನ್ಯಾಯಾಲಯ ಬಿಟ್ಟಿಲ್ಲ, ಶಿಕ್ಷೆ ವಿಧಿಸಿತ್ತು. ಪ್ರಜ್ವಲ್ ರೇವಣ್ಣ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಂಡು ಇವ್ರು ದರ್ಶನ್ ಅವ್ರನ್ನ ಇವುದು ನೆನೆಸ್ಕೋಬೇಕಾಗಿದೆ. ಇವತ್ತು ದರ್ಶನ್ ಮತ್ತು ಪವಿತ್ರಗೌಡ ನಂಬರ್ 1, ನಂಬರ್ 2 ಇವರಿಗೆ ಜಾಮೀನು ಸಿಗಲೇಬಾರ್ದಾಗಿತ್ತು, ಸಿಕ್ತು. ಇದೇ ಒಂದು ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಇದರಿಂದಾಗಿ ಪಾಪ ಸಹಜವಾಗಿ ಇದರಲ್ಲಿ ಒಂದು ತನ್ನ ತಪ್ಪಿನಿಂದ, ಮತ್ತು ಇದರ ಬಗ್ಗೆ ನಾವು ಎರಡು ಅಭಿಪ್ರಾಯ ಇಲ್ಲ. ರೇಣುಕಾಸ್ವಾಮಿ ತಪ್ಪನೆ ಅಪರಾಧಿಯ ತಪ್ಪು, ಆದರೆ ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಇವ್ರು ಯಾರು? ಇಲ್ಲಿ ಕಾನೂನು ಅದ, ಏನೆಲ್ಲ ಅದ, ಇದು ತಿಳುವಳಿಕೆ ಇಲ್ಲದ ಮನುಷ್ಯನೂ ಅಲ್ಲ ದರ್ಶನ್ ಅವರು. ತಿಳುವಳಿಕೆ ಇದ್ದಂಥವ್ರು ನಮ್ಮ ಪ್ರಜ್ವಲ್ ರೇವಣ್ಣನಾಗ ಸ್ವತಃ ಅವರು MP ಇದ್ದರು. ಅವ್ರು ತಿಳುವಳಿಕೆ ಇರಲಿಲ್ವಾ? ತಿಳಿದು ತಪ್ಪು ಮಾಡಿದ್ದು ಅದು ದೊಡ್ಡ ಅಪರಾಧ. ತಿಳಿದು ತಪ್ಪು ಮಾಡಿದ್ದು ಮೇಲೆ ಆರೋಪಗಳು ಇರ್ತಾಯಿದ್ದು, ಏನೋ ಉಳ್ಕೊಂಡು ಬಂದಿದ್ರು. ಈ ಸಲ ಉಳಿಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂಥ ವಾತಾವರಣ. ಸುಪ್ರೀಂ ಕೋರ್ಟಂತ ಡೈರೆಕ್ಟಾಗಿ ಇವ್ರ ಮೇಲೆ ಜಾಮೀನು ರದ್ದು ಮಾಡೋದು ಅಷ್ಟಲ್ಲ, ಇದು ಟ್ರಯಲ್ ಮಾಡಿರಿ, ಜಲ್ದಿ ಶಿಕ್ಷೆ ಕೊಡ್ರಿ. ಹೀಗಾಗಿ ಇವ್ರ ಜಾಮೀನಿನ್ನು ನೆಕ್ಸ್ಟ್ ಸಿಗಲಿಕ್ಕಿಲ್ಲ ಅಂತ ಈಗೇನು 63 ದಿನ ಹೊರಗೆ ಬಂದಿದ್ರು, ಈ 63 ದಿನ ಲಾಸ್ಟ್ ಅನ್ನಿಸ್ತದೆ ಇವರಿಗೆ. ಇನ್ನು ಕಠಿಣವಾದ ಶಿಕ್ಷೆ ಜೈಲಿನಲ್ಲ. ಇವರಿಗೆ ಜೈಲಿನಲ್ಲಿದ್ದಾಗ ಒಂದು ಸ್ಟಾರ್ ಒಂದು ಆತಿಥ್ಯ ಕೊಡ್ತಾ ಇತ್ತಿದ್ದನ್ನು ನೋಡಿದ್ದೀವಿ ನಾವು ಪರಪ್ಪನ ಜೈಲಿನಲ್ಲೇ. ಅದಕ್ಕಾಗಿ ಬಳ್ಳಾರಿಗೆ ಬಂದರು. ಈಗ ಬಳ್ಳಾರಿ ಜೈಲಿಗೆ ಇವ್ರು ಮತ್ತೆ ಬಳಿ ಕಳಿಸ್ತಾ ಇದ್ದಾರೆ. ಈ 7 ಜನರನ್ನು ದರ್ಶನ್ ಪ್ಲಸ್ 6 ಪವಿತ್ರಗೌಡ